ಹಲೋ ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೀವೆಲ್ಲ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು ಹೆಲ್ದಿ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಇದನ್ನು ಮಾಡೋದು ಹೇಗೆ ಅಂತ ನಿಮಗೆ ಈಗ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ ನೋಡೋಣ. ಈಗ ನಾನಿಲ್ಲಿ ಫಸ್ಟು ಒಂದು 100 ಗ್ರಾಮ್ ಅಷ್ಟು ಇದು ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ. ಒಂದು 100 ಗ್ರಾಮ್ ಅಷ್ಟು ವಾಟರ್ ಮೆಲನ್ ಬೀಜ ತೊಗೊಂಡಿದ್ದೀನಿ. ಒಂದು 100 ಗ್ರಾಮ್ ಸೂರ್ಯಕಾಂತಿ ಬೀಜ ತೊಗೊಂಡಿದ್ದೀನಿ. ಒಂದು ಅರ್ಧ ಕೆ ಜಿ ಕರಿ ಎಳ್ಳು, ಒಂದು ಅರ್ಧ ಕೆ ಜಿಯಷ್ಟು ಆರ್ಗ್ಯಾನಿಕ್ ಬೆಲ್ಲ, ಪುಡಿ ಬೆಲ್ಲ ತೊಗೊಂಡಿದ್ದೀನಿ. ಇಷ್ಟನ್ನು ತೊಗೊಂಡಿದ್ದೀನಿ. ಈಗ ನಾನು ಕರಿ ಎಳ್ಳನ್ನು ಮೊದಲು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಅದರಲ್ಲೇನು ಕಸ ಕಡ್ಡಿ ಇರಬಾರ್ದು. ಕ್ಲೀನ್ ಆಗಿರುತ್ತೆ, ಆದರೆ ಒಂದು ಸತಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಹೊಟ್ಟೆಗೆ ತಿನ್ನೋದಲ್ವ, ಹಾಗಾಗಿ ಈ ಥರ ಬಾಣಲೆ ಇಟ್ಟು ಇದನ್ನು ಸ್ವಲ್ಪ ಹಾಕ್ಕೊಂಡು ಹುರ್ಕೊಬೇಕು. ಇದನ್ನು ಮೀಡಿಯಮ್ ಉರಿ ಇಟ್ಬಿಟ್ಟು ಉರಿ ತೀರ ಸೀಸಬಾರ್ದು, ಆಮೇಲೆ ಹಸಸ್ಕು ಇರಬಾರ್ದು. ಮೀಡಿಯಮ್ ಚಟಪಟ ಅನ್ನೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಬೇಕು. ಕರಿ ಎಳ್ಳನ್ನು ಹುರಿದು ಒಂದು ತಟ್ಟೆಗೆ ನಾನು ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಮತ್ತು ನಾನಿಲ್ಲಿ ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ ಒಂದು 100 ಗ್ರಾಮ್. ಅದನ್ನು ಹಾಕ್ಕೊಂಡು ಲೈಟಾಗಿ ಹುರ್ಕೊತಾ ಇದ್ದೀನಿ. ಜಾಸ್ತಿ ಉರಿಬಾರ್ದು. ಇದನ್ನು ಸ್ವಲ್ಪ ಹಸಿ ಎಲ್ಲ ಅಂಶ ಹೋಗೋವರೆಗೂ ಹುರಿದ್ರೆ ಸಾಕಾಗುತ್ತೆ. ಇದನ್ನು ಏನು ರೋಸ್ಟ್ ಆಗೋವರೆಗೂ ಹುರಿಯೋದು ಬೇಡ. ಆಮೇಲೆ ಇಲ್ಲಿ ನಾನು ವಾಟರ್ ಮೆಲನ್ ಬೀಜನೂ ಸಹ ತೊಗೊಂಡು ಅದನ್ನು ಅಷ್ಟೇ ಲೈಟಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊತಾ ಇದ್ದೀನಿ. ಆಮೇಲಿಂದ ಇಲ್ಲಿ ಸೂರ್ಯಕಾಂತಿ ಬೀಜನೂ ಸಹ ಅಷ್ಟೇ ಹುರ್ಕೊತಾ ಇದ್ದೀನಿ. ಇದನ್ನು ಸಹ ಲೈಟಾಗಿ ಇದನ್ನೆಲ್ಲ ಹುರಿದು ಇದನ್ನು ಸಹ ಒಂದು ತಟ್ಟೆಗೆ ಸೇರಿಸ್ಕೊಬೇಕು. ಇಲ್ಲಿ ನಾನು ಕರಿ ಎಳ್ಳು ಒಂದು ಅರ್ಧ ಕೆ ಜಿ, ಇದು 100 ಗ್ರಾಮ್ ತೊಗೊಂಡಿದ್ದೀನಿ. ಈ ಕ್ವಾಂಟಿಟಿ ನಾನು ತೊಗೊಂಡಿರೋ ಎಳ್ಳಿಗೆ ಈ ಕ್ವಾಂಟಿಟಿ ಸಾಕಾಗುತ್ತೆ. ಈ ಥರ ಹುರಿದು ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಮತ್ತು ಅದೇ ಬಾಣಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಆರ್ಗ್ಯಾನಿಕ್ ಪುಡಿ ಬೆಲ್ಲ ತೊಗೊಂಡಿದ್ದೀನಿ. ನಾನು ಈ ತೊಗೊಂಡಿರೋ ಕ್ವಾಂಟಿಟಿಗೆ ಅರ್ಧ ಕೆ ಜಿ ಸೇರಿಸ್ತಾ ಇದ್ದೀನಿ. ಬೆಲ್ಲನ ಹಾಕ್ಕೊಂಡಿದ್ದಕ್ಕೂ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಕರಗಿಸ್ಕೋಬೇಕು ಬೆಲ್ಲನ. ಇದು ಅಂಟು ಪಾಕ ಬರೋಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೇನು ಒಂದೆಳೆ ಪಾಕ, ಗಟ್ಟಿ ಪಾಕ ಏನೂ ಬೇಕಾಗಲ್ಲ. ಅಂಟು ಪಾಕ ಆದರೆ ಸಾಕು. ಈ ಥರ ಕರಗಿಸ್ಕೊಂಡು ಇದಕ್ಕೊಂದು ಸ್ವಲ್ಪ ಒಂದು ಸ್ಪೂನಷ್ಟು ಈಗ ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪನೂ ಸಹ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಇದನ್ನ ಕುದಿಸ್ಕೊಬೇಕು. ಬೆಲ್ಲ ಎಲ್ಲ ಕರಗಿಬಿಟ್ಟು ಚೆನ್ನಾಗಿ ಕುದ್ದು ಒಂದು ಸ್ವಲ್ಪ ಅಂಟು ಪಾಕದ ಥರ ಹಾಕಬೇಕು. ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಜಾಸ್ತಿ ಅಂಟು ಕೂಡ ಬರೋದಿಲ್ಲ. ನಾವೇನಾದ್ರು ಬರ್ಫಿ ಮಾಡ್ಕೋತೀವಿ ಅನ್ನೋದಾದರೆ ಮಾಮೂಲಿ ಬೆಲ್ಲ ತೊಗೊಂಡ್ರೆ ಸಾಕಾಗುತ್ತೆ. ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಇದು ಜಾಸ್ತಿ ಅಂಟು ಬರೋದಿಲ್ಲ. ಹಾಗಾಗಿ ನಾನು ಇದನ್ನು ಪುಡಿ ಮಾಡೋದ್ರಿಂದ ಈ ಬೆಲ್ಲನೇ ತೊಗೊಂಡಿದ್ದೀನಿ. ನಂದು ಆರೋಗ್ಯಕ್ಕೂ ಸಹ ಆರ್ಗ್ಯಾನಿಕ್ ಬೆಲ್ಲ ಒಳ್ಳೆಯದಲ್ವ, ಹಾಗಾಗಿ ನಾನು ಆರ್ಗ್ಯಾನಿಕ್ ಬೆಲ್ಲನೇ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಕುದಿಸ್ಕೊಂಡು ಈಗೆಲ್ಲ ಕುದ್ದು ನೋಡೋಣ ಅಂಟು ಪಾಕ ಬಂದಿದೆಯಾ ಅಂತ ಒಂದ್ಸರಿ ಕೈಯಲ್ಲಿ ಈ ಥರ ಮುಟ್ಟಿ ಟೆಸ್ಟ್ ಮಾಡಿ ನೋಡಿದಾಗ ಅಂಟು ಥರ ಇರಬೇಕು ಬೆಲ್ಲದ್ದು ಪಾಕ, ಆವಾಗ ಸರಿ ಇರುತ್ತೆ. ನಾನೀಗ ಇದನ್ನು ಟೆಸ್ಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಈ ಥರ ಅಂಟು ಬರ್ತಾ ಇದೆ. ಇವಾಗ ಸರಿ ಇದೆ ಬೆಲ್ಲ ಪಾಕ. ಇವಾಗ ಮತ್ತೊಂದು ಸರಿ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಎಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಮೊದಲೇ ಹುರಿದಿಟ್ಕೊಂಡಿದ್ದೀವಲ್ಲ ಕರಿ ಎಳ್ಳು ಮತ್ತು ಕುಂಬಳಕಾಯಿ ಬೀಜ, ಆಮೇಲೆ ಇದು ಸೂರ್ಯಕಾಂತಿ ಬೀಜ, ವಾಟರ್ ಮೆಲನ್ ಬೀಜ, ಇವನ್ನೆಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಉರಿನ ಮೊದಲು ಸಿಮ್ಮಲ್ಲಿ ಇಟ್ಕೊಂಡ್ಬಿಡಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಇವನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಒಂದು ಸತಿ. ಈಗ ಕರಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಕರಿ ಎಳ್ಳು ಹಾಕ್ಕೊಂಡು ಇವಾಗ ಮತ್ತೆ ಇವು ಬೀಜಗಳನ್ನು ಸೀಡ್ಸ್ಗಳನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಎಲ್ಲನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದು ಪಾಕದಲ್ಲಿ ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕು. ಈ ಬೀಜಗಳು ಮತ್ತು ಎಳ್ಳು ಎಲ್ಲನೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗೆ ತುಪ್ಪನ ಸವರ್ಬಿಟ್ಟು ಮೊದಲೇ ಇಟ್ಕೊಂಡಿದ್ದೀನಿ. ಇದು ತಟ್ಟೆಗೆ ಒಂದು ತುಪ್ಪ ಸವರಿ ಇಟ್ಕೊಂಡು ತಟ್ಟೆಗೆ ಇದನ್ನು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡು ಸ್ಟವನ್ನು ಆಫ್ ಮಾಡ್ಕೊಂಬಿಡಿ. ಸ್ಟವ್ ಆಫ್ ಮಾಡ್ಕೊಂಡಾದಮೇಲೆ ಇದನ್ನು ತಟ್ಟೆಗೆ ಹಾಕ್ಕೊಬೇಕು. ಹಾಕ್ಕೊಂಡು ಎಲ್ಲನ ಸ್ಪ್ರೆಡ್ ಮಾಡ್ಕೊಬೇಕು ತಟ್ಟೆಗೆ. ಬರ್ಫಿ ಕಟ್ ಮಾಡೋದಕ್ಕೆ ನಾವೆಲ್ಲ ಸ್ಪ್ರೆಡ್ ಮಾಡ್ತೀವಲ್ಲ, ಆ ಥರ ಸ್ಪ್ರೆಡ್ ಮಾಡಿ ಆರೋದಕ್ಕೆ ಬಿಡಬೇಕು. ಇದೊಂದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗೋದಕ್ಕೆ ಬಿಟ್ಟುಬಿಡಿ. ನೀವು ಈ ಥರ ಆರಿಸ್ಕೊಂಡು ಒಂದು ಬಾಕ್ಸ್ಗೆ ತುಂಬಿಟ್ಕೊಂಡ್ರೆ ಹಾಗೇನಾದರೂ ಇದನ್ನು ತಿನ್ಕೋಬೋದು. ಇಲ್ಲ ಅಂದರೆ ಪೌಡರ್ ಮಾಡ್ಕೊಂಡಾದರೂ ತಿನ್ಕೋಬೋದು. ಇದನ್ನು ಯಾವ ಥರ ಬೇಕೋ ಆ ಥರ ಇದನ್ನು ತಿನ್ಬೋದು. ನಾನು ಇಲ್ಲಿ ಪೌಡರನ್ನು ಮಾಡಿಡ್ತಾ ಇದ್ದೀನಿ. ಪೌಡರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ನಾವು ಆರಾಮಾಗಿ ಇದನ್ನು ಡೈಲಿ ತಿನ್ನೋದಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ಇವಾಗ ತಣ್ಣಗಾಗಿದೆ ನೋಡಿ. ತಣ್ಣಗಾದ್ಮೇಲೆ ಈ ಥರ ಆಗಿದೆ, ಉಡಿ ಆಗಿದೆ. ಇವಾಗ ಇದನ್ನು ಉಡಿ ಆಗಿರೋಂಥದ್ದನ್ನು ಒಂದು ಬಾಕ್ಸ್ಗೆ ಹಾಕ್ಕೋತಾ ಇದ್ದೀನಿ. ನಾನು ಬಾಕ್ಸ್ಗೆ ಹಾಕ್ಕೊಂಡು ಇದನ್ನು ಒಂದು ದಿವಸ ಹಾಗೆ ಬಿಟ್ಟುಬಿಡ್ತೀನಿ. ಸ್ವಲ್ಪ ಎಲ್ಲ ಅದು ಪಾಕ ಎಲ್ಲ ಹೀರ್ಕೊಬೇಕಲ್ವ, ಹಾಗಾಗಿ ಒಂದು ದಿವಸ ಹಾಗೆ ಬಿಟ್ಟುಬಿಡ್ತೀನಿ. ಇದೆಲ್ಲ ಪಾಕ ಎಲ್ಲ ಹೀರಿ ತಣ್ಣಗಾಗಿರುತ್ತೆ. ನೆಕ್ಸ್ಟ್ ಡೇ ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಇದನ್ನು ಪೌಡರನ್ನು ಮಾಡ್ಕೊತಾ ಇದ್ದೀನಿ. ಮತ್ತೆ ಇದಕ್ಕೇನು ಸೇರಿಸ್ಕೊತಾ ಇಲ್ಲ ನಾನು. ನೋಡಿ ಈ ಥರನಾದರೂ ಹೀಗೆ ತಿನ್ಕೊಂಬಿಡ್ಬೋದು ನೀವು. ನಮಗೆ ಈ ಥರ ಇಷ್ಟ ಇಲ್ಲ ಅಂದರೆ ಪೌಡರ್ ಸಹ ಮಾಡಿಟ್ಕೊಬೋದು. ನಾನಿಲ್ಲಿ ಪೌಡರನ್ನು ಮಾಡಿದ್ದೀನಿ ನೋಡಿ. ಮಿಕ್ಸಿಗೆ ಹಾಕಿ ಈ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈ ಥರ ಮಾಡಿ ಒಂದು ಬಾಕ್ಸ್ಗೆ ಇಟ್ಕೊಂಡ್ರೆ ಡೈಲಿ
ಡೈಲಿ ಮಲಗುವಾಗ 2 ಸ್ಪೂನು ಈ ಪೌಡರನ್ನು ತಿಂದು ಬಿಸಿ ನೀರು ಕುಡಿಯೋದ್ರಿಂದ ಜಾಸ್ತಿ ಯಾರಿಗೆ ಫ್ಲೋಯಿಂಗ್ ಇರೋದಿಲ್ವ ಹೆಣ್ಮಕ್ಳಿಗೆ ಆ ಥರಗೆ ಕ್ಲೀನಾಗಿ ಫ್ಲೋಯಿಂಗ್ ಆಗುತ್ತೆ. ಆಮೇಲೆ ಸ್ಕಿಪ್ ಆಗೋದಿಲ್ಲ ಮಂತ್ಲಿ ಡೇಟು, ಮಂತ್ಲಿ ಕರೆಕ್ಟಾಗಿ ಡೇಟ್ ಹಾಕ್ತಾರೆ. ಆಮೇಲೆ ಹೊಸ್ದಾಗಿ ಮೆಚೂರ್ಡ್ ಆಗಿರೋಂಥ ಮಕ್ಳಿಗೂ ಸಹ ಅಷ್ಟೇ ಇದನ್ನು ಉಂಡೆ ಮಾಡಿ ಕೊಡ್ಬೋದು, ಈ ಥರ ಪೌಡರ್ ಮಾಡಿ ಕೊಡ್ಬೋದು. ಒಂದು 3 ತಿಂಗಳು ಕೊಡೋದ್ರಿಂದ ಕ್ಲೀನಾಗಿ ಬ್ಲೀಡಿಂಗ್ ಹೋಗುತ್ತೆ, ಅವರು ಆರೋಗ್ಯವಾಗೂ ಇರ್ತಾರೆ, ಹೆಲ್ದಿಯಾಗೂ ಇರ್ತಾರೆ. ಹಾಗಾಗಿ ಈ ಥರ ಪೌಡರನ್ನು ನಿಮ್ಮ ಹತ್ರ ಸಮಸ್ಯೆ ಇದ್ದರೆ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ.